ಚೆನ್ನೈನ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ 280 ರನ್ಗಳ ಬೃಹತ್ ಜಯವನ್ನು ದಾಖಲಿಸಿತು. 515 ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ ಬಾಂಗ್ಲಾದೇಶ 4ನೇ ದಿನದ ಆಟದಲ್ಲಿ 62.1 ಓವರ್ಗಳಲ್ಲಿ 234 ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು ಸರ್ವಪತನವಾಗಿ ಭಾರತಕ್ಕೆ ಸುಲಭದ ತುತ್ತಾಯಿತು. ಇನ್ನು ಬ್ಯಾಟಿಂಗ್ನಲ್ಲಿ ಮತ್ತು ಬೌಲಿಂಗ್ನಲ್ಲಿ ಮಿಂಚಿದಂತಹ ರವಿಚಂದ್ರನ್ ಅಶ್ವಿನ್ ರವರು ಬ್ಯಾಟಿಂಗ್ನಲ್ಲಿ ಅಮೋಘವಾದಂತಹ ಶತಕ ಮತ್ತು ಬೌಲಿಂಗ್ನಲ್ಲಿ 6 ವಿಕೆಟ್ಗಳನ್ನು ಪಡೆದು ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಇನ್ನು 37ನೇ ಬಾರಿಗೆ 5 ವಿಕೆಟ್ ಪಡೆಯುವ ಮುಖಾಂತರ ಅತಿ ಹೆಚ್ಚು ಬಾರಿ 5 ವಿಕೆಟ್ ಪಡೆದ ಸಾಧನೆಯಲ್ಲಿ 2ನೇ ಸ್ಥಾನದಲ್ಲಿ ಇದ್ದಂತಹ ಶೇನ್ ವಾರ್ನ್ ರವರ ದಾಖಲೆಯನ್ನು ಸರಿಗಟ್ಟಿದ್ರು. 67 ಬಾರಿ 5 ವಿಕೆಟ್ ಪಡೆಯುವಂತಹ ಸಾಧನೆ ಮಾಡಿರುವಂತಹ ಮುತ್ತಯ್ಯ ಮುರಳೀಧರನ್ ರವರು ಮೊದಲ ಸ್ಥಾನದಲ್ಲಿ ಉಳ್ಕೊಂಡಿದ್ದಾರೆ. ಇನ್ನು 2ನೇ ಇನ್ನಿಂಗ್ಸ್ನಲ್ಲಿ ಶುಭ್ಮನ್ ಗಿಲ್ ಮತ್ತು ರಿಷಬ್ ಪಂತ್ ರವರ ಸೊಗಸಾದ ಶತಕಗಳು ಭಾರತ ಎದುರಾಳಿ ತಂಡಕ್ಕೆ 515 ರನ್ಗಳ ಗುರಿಯನ್ನು ನೀಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು. ಇಷ್ಟೇ ಅಲ್ಲದೆ ಪ್ರಥಮ ಇನ್ನಿಂಗ್ಸ್ನಲ್ಲಿ ಅರ್ಧ ಶತಕ ಗಳಿಸಿದಂತಹ ಯಶಸ್ವಿ ಜೈಸ್ವಾಲ್ ರವರು ಮತ್ತು ಬೌಲಿಂಗ್ನಲ್ಲಿ ಒಟ್ಟು 5 ವಿಕೆಟ್ಗಳನ್ನು ಪಡೆದ ಬೂಮ್ರಾ, ಸಿರಾಜ್ ರವರ 2 ವಿಕೆಟ್ಗಳು, ಆಕಾಶ್ ದೀಪ್ ರವರು ಪಡೆದ 2 ವಿಕೆಟ್ಗಳು ಸಹ ಭಾರತದ ಗೆಲುವಿನಲ್ಲಿ ಪ್ರಮುಖವಾದಂತಹ ಕೊಡುಗೆ ಅಂತ ಹೇಳ್ಬೋದು. ಇನ್ನು ಬಾಂಗ್ಲಾದೇಶದ ಪರ ನಾಯಕ ಹುಸೈನ್ ಶಾಂತೋರವರು 2ನೇ ಇನ್ನಿಂಗ್ಸ್ನಲ್ಲಿ 82 ರನ್ನನ್ನು ಗಳಿಸಿದ್ದು ಬಿಟ್ಟರೆ ಬೇರೆ ಯಾವುದೇ ಬ್ಯಾಟ್ಸ್ಮನ್ ಸಹ 50ರ ಗಡಿಯನ್ನು ದಾಟಲಿಲ್ಲ. ಇನ್ನು ಬೌಲಿಂಗ್ನಲ್ಲಿ ವೇಗಿ ಹಸನ್ ಮೊಹಮ್ಮದ್ ರವರು ಪಡೆದ 5 ವಿಕೆಟ್ಗಳು ಬಾಂಗ್ಲಾದೇಶದ ಪರ ಅತ್ಯುತ್ತಮವಾದಂತಹ ಬೌಲಿಂಗ್ ಅಂತ ಹೇಳ್ಬೋದು. ಇದನ್ನು ಹೊರತುಪಡಿಸಿದರೆ ಬಾಂಗ್ಲಾ ತಂಡ ತುಂಬ ಸುಲಭವಾಗಿ ಭಾರತಕ್ಕೆ ಶರಣಾಯಿತು. ಈ ಮೂಲಕ 2 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ 1-0 ಅಂತರದ ಮುನ್ನಡೆಯನ್ನು ಭಾರತ ಕಾಯ್ದುಕೊಂಡಿದೆ. ಇನ್ನು ಇದೇ ತಿಂಗಳು ಸೆಪ್ಟೆಂಬರ್ 27ನೇ ತಾರೀಕು ನಡೆಯೋ 2ನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯದಲ್ಲಿ ಕಾನ್ಪುರದಲ್ಲಿ ಮತ್ತೆ ಬಾಂಗ್ಲಾ ಮತ್ತು ಭಾರತ ಮುಖಾಮುಖಿಯಾಗುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೀನಿ.